ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಕೆ. ನಾವು ನೋಡ್ರಿ ಬೆಳಗ್ಗೆ ಎದ್ದು ರೆಡಿಯಾಗಿ ಹೊರಟು ರೀ. ಎಲ್ಲಿ ಹೊರಟು ಅಂತ ನೀವು ಅನ್ಕೋತಿರ್ಬೋದು. ನಾವು ಬೈಲೊಂಗಲ್ ಸೈಡ ಮರ್ಕುಂಬಿ ಅಂತ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಐತ್ರಿ, ಅಲ್ಲಿ ಹೊಂಟೇವಿ. ಸೊ ಅದಕ್ಕೆ ಬೆಳಗ್ಗೆ ಎದ್ದು ಜಲ್ದಿ ರೆಡಿಯಾಗಿ ಎಲ್ಲ ರೆಡಿ ಆಗತ್ತಿದ್ದು ರೀ. ಮತ್ತು ಇದು ನೋಡ್ತಿರ್ಬೋದು ರೀ ನೀವು. ಅಲ್ಲಿ ಹೋದ ನಂತರ ಏನೋ ಆ ದೇವ್ರಿಗೆ ಹೋದ್ರೆ ಎಲ್ಲ ಬೇಡ್ಕೊಂಡಿದ್ದಾಗುತ್ತೆ ಅಂಥೇಳಿ ಹಿಂಗೆ ಇವಾಗ ಪಬ್ಲಿಕ್ ಹೆಚ್ಚಾಗಿತ್ತು ರೀ. ಅದು 3 ತಿಂಗಳ ಹಿಂದನ ಹೆಚ್ಚು ಪಬ್ಲಿಕ್ ಇರಲಿಲ್ಲ ಅಂತ್ರಿ. 3 ತಿಂಗಳು ಅಂದ್ರೆ ಮೊನ್ನೆ ಅಂದ್ರೂ ಒಂದು 15 ಡೇಸ್ ಹಿಂದೆ ರೀ ಅದ್ರದ್ದು ಜಾತ್ರೆ ಆಯಿತು. ಹೀಗಾಗಿ ಆವಾಗ ಭಾಳ ಅಂದ್ರೆ ಭಾಳ ದೊಡ್ಡ ಪ್ರಮಾಣದಾಗ ಆಗಿತ್ತಂತ್ರಿ ಅದು. ಅವಾಗಿಂದ್ರೆ ಸ್ವಲ್ಪ ಪಬ್ಲಿಕ್ ಆಗೈತಿ ಅಂತ ಹೇಳಾಕ್ತಿದ್ರು. ಹೀಗಾಗಿ ನೋಡ್ತಿರ್ಬೋದು ನೀವು ಎಲ್ಲ ಮರಕ್ಕೆ ಹೆಂಗೆ ಬೇಡ್ಕೊಂಡು ಕಟ್ಟಾಕತ್ತಾರು, ಎಷ್ಟು ರಶ್ ಇತ್ತು ಅಂಥೇಳಿ. ಶುಕ್ರವಾರ ಬೇರೆ ಇತ್ತು ರೀ, ದೇವ್ರ ವಾರ ಅಂತಲೇ ಹೇಳ್ಬೋದು ಚಾಮುಂಡೇಶ್ವರಿದು. ಹೀಗಾಗಿ ಭಾಳ ಜನ ಬೇಡ್ಕೊಳಕ್ಕೆ ಬಂದಿದ್ರು. ಮತ್ತು ಇಲ್ಲಿ ಹೋದ ನಂತರ ಜಸ್ಟ್ ನಮಸ್ಕಾರ ಮಾಡಿ ಬಂದರು ನಡೆಯುತ್ತೆ. ಬಟ್ ಬೇಡ್ಕೊಳಕ್ಕೆ ಹೋದವರು 9 ದಿನ ಇಲ್ಲ 9 ವಾರ ಹೋಗ್ಬೇಕಂತ್ರಿ. ಸೊ ಹೀಗಾಗಿ ನಮಗೆ ಎಲ್ಲರಿಗೂ ಕಷ್ಟ ಅಷ್ಟೊಂದು ದೊಡ್ಡ ಇರ್ತಾವೆ. ಅವರು ಎಲ್ಲರೂ ಬಂದಿದ್ದರು. ಸೊ ನಮಗೆ ದೊಡ್ಡ ಕಷ್ಟ ಅಂತೇನಿಲ್ಲ. ಸದ್ಯಕ್ಕೆ ತಿನ್ನೋದಕ್ಕೆ ಇರೋದಕ್ಕೆ ಜಾಗ ಇದ್ರೆ ಸಾಕಂತಂತಾರೆ. ಅದು ನಮ್ಮ ಪರಿಸ್ಥಿತಿ ಕರೆಕ್ಟಾಗಿ ಐತಿ. ಬಟ್ ಸಣ್ಣ ಪುಟ್ಟ ಕಷ್ಟ ಅಂತ ಇರ್ತಾವಲ್ಲ, ಏನು ಒಂದು ಟೈಮ್ಗೆ ಊಟ ಇದ್ರೂ, ಒಂದು ಟೈಮ್ ಇರೋಕ್ಕೆ ಜಾಗ ಇದ್ರೂ, ಇನ್ನೊಂದು ಟೈಮ್ಗೆ ನೆಮ್ಮದಿ ಇರೋಂಗಿಲ್ಲಲ್ಲ, ಆ ರೀತಿ ನಮ್ಮದು ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ಕಷ್ಟ ಅದಾವೆ ರೀ. ಹೀಗಾಗಿ ನಾವು ಬೇಡ್ಕೋಬೇಕಂತ ಹೇಳಿ ಹೋಗಿದ್ದೆ. ಬಟ್ ಅದು ಆದ ನಂತರ ನಾನು ನಿಮಗೆ ಹೇಳ್ತೀನಿ ಎಷ್ಟು ಸರಿ ಎಷ್ಟು ತಪ್ಪು, ಆಮೇಲೆ ಎಷ್ಟು ಜನ ಹೇಳೋದೆಲ್ಲ ಕರೆಕ್ಟು ಆಗುತ್ತೆ ಅಂಥೇಳಿ. ಸೊ ನಾನು ನಂಬಿದ್ದೀನಿ, ಮನಸಾರೆ ನಂಬಿದ್ದೀನಿ ರೀ ದೇವ್ರಿಗೆ. ಆದರೆ ನಿಮ್ಮ ಮುಂದೆ ಇನ್ನೊಂದು ಸಲ ವ್ಲಾಗ್ ಮಾಡಿ ಶೇರ್ ಮಾಡ್ಕೋತೀನಿ. ಅಲ್ಲಿದೆಲ್ಲ ಹೇಳ್ತೀನಿ ನಿಮ್ಗೆ ಏನೇನು. ಇವತ್ತೇ ಏನಪ್ಪ ಅಂತಂದರೆ ಸಂಡೇ ಐತಿ. ಈಗ ಹಿಂಗ್ಯಾಕೆ ಅದಾಳ ಈಕಿ, ಯಾವ ಥರ ಹಿಂಗ್ಯಾಕೈತಿ, ಹಿಂಗ್ಯಾಕೆ ವಿಡಿಯೋ ಮಾಡಾಕ್ತಾಳ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನೂ ರೆಡಿ ಆಗಿಲ್ಲ. ಸೊ ನಾ ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ನಾ ಸಿಂಪಲ್ ಆಗಿದ್ದ ವ್ಲಾಗ್ನ ಮಾಡೋಕ್ಕೆ ಆದಷ್ಟು ಇಷ್ಟಪಡ್ತೀನಿ ಅಂತ ಹೇಳಿ. ನಾ ಇವಾಗ ರೆಡಿ ಆದಮೇಲೆ ಸಿಗ್ತೀನಿ ನಿಮ್ಗೆ. ಎಲ್ಲಪ್ಪ ಇವತ್ತು ಸಂಡೇ ಏನಿಲ್ಲ, 3 ದಿನ ಆಯಿತು ಶುಕ್ರವಾರದಿಂದ. ಶುಕ್ರವಾರ ಶನಿವಾರ ಇವತ್ತು ಭಾನುವಾರ. ಸತೀಶ್ ಶುಗರ್ ಅವಾರ್ಡ್ಸ್ ಅಂದರೆ ನಮ್ಮೂರಾಗಿದ್ದವ್ರಿಗೆ ಗೊತ್ತಿರುತ್ತೆ, ಬೇರೆ ಮಂದಿಗೆ ಬೇರೆ ಜನ ಊರಿಂದ ನೋಡೋರ್ಗೆ ವ್ಲಾಗ್ ನೋಡೋರ್ಗೆ ಗೊತ್ತಿರಲ್ಲ. ಸೊ ಅದಕ್ಕಾಗಿ ಅಂದ್ರೆ ಸತೀಶ್ ಶುಗರ್ ಅವಾರ್ಡ್ಸ್ ಅಂತ ಒಂದು ಫಂಕ್ಷನ್ ನಡೀತಾ ವರ್ಷ ಅಲ್ಲಿ 3 ದಿನ ಇರುತ್ತೆ ರೀ ಕಂಟಿನ್ಯೂ. ಅದು ನಿನ್ನೆ ಹೋಗಿದ್ವಿ, ಆಮೇಲೆ ಮೊನ್ನೆ ಅಂತೂ ಹೋಗಿಲ್ಲ. ಸೊ ದೇವ್ರಿಗೆ ಹೋಗಿದ್ವಿ. ಈಗ ಅಶ್ವಿನಿ ಬಂದಾಳ್ರಿ, ಬಾಯಿ ಕಡೆ. ಮತ್ತು ಹೊಂಟೇವ್ರಿ ಇವಾಗ, ಇನ್ನೂ ಹೊಂಟಿಲ್ಲ. ನಾ ರೆಡಿ ಆಗ್ಬೇಕು. ಸಡನ್ಲಿ ಬಂದು ವಿಡಿಯೋ ಮಾಡುವಾಗ ಕಟ್ ಮಾಡಿದೆ, ಯಾಕಂದ್ರೆ ಶಾಕ್ ಆಯ್ತು. ಇವತ್ತು ಇಷ್ಟು ಜಲ್ದಿ ಆಕಿ ರೆಡಿಯಾಗಿ ಬಂದಿದ್ರಿ, ಇಲ್ಲಾಂದ್ರೆ ಲೇಟ್ ಮಾಡಿ ರೆಡಿಯಾಗಿ ಬರ್ತಾಳೆ. ಮತ್ತು ಹೋಗೋಕೆ ಸಿಗ್ತೇನೆ ರೀ ನಾ. ಅದ ಒಂದು ಇದ್ರಿ ಇವತ್ತು ಲಾಸ್ಟ್ ಡೇ ಐತಿ. ಸೊ ಭಾಳ ರಶ್ ಇರುತ್ತೆ ಅಂಥೇಳಿ ಬೇಗ ಹೊಂಟೇವ್ರಿ. ಹೋಗಿದ ನಂತರ ಇಲ್ಲ ಹೋಗುವಾಗ ಸಿಗ್ತೀನಿ ನೋಡ್ರಿ. ವಡಾಪಾವ್ ತಂದಾರ ನಮ್ಮ ಹಸ್ಬೆಂಡ್ ಅವರು. ಅಂದ್ರೆ ಏನಾದರೂ ತಿನ್ಬೇಕಂತ ಅನಿಸಿತು, ಅದಕ್ಕೋಸ್ಕರ ಇದು ನೋಡ್ರಿ ತಿನ್ನಾಕ್ತೀವಿ ನಾವೀಗ. ಆಗಿದ್ದು ನೋಡ್ರಿ, ನಾವು ಹಿಂಗೆ ಹೊರಟೇವ್ರಿ. ನಮ್ಮ ಹಸ್ಬೆಂಡ್ ಹಾರ್ನ್ ಹೊಡ್ಯಾಕ್ತಾರೆ ಜಲ್ದಿ ಬಾಬಾ ಅಂಥೇಳಿ. ಭಾಳ ಆ್ಯಕ್ಚುಲಿ ಲೇಟ್ ಆಗೈತಿ. ನಮ್ಮ ಆರುಷ ಮಲ್ಕೊಂಡಿದ್ದ ಕಾರಣಕ್ಕೆ ಅವ್ನಿಗೆ ಎಬ್ಬಿಸಿ ರೆಡಿ ಮಾಡಿ ಹುಡುಗರ್ದು ಇದ್ದೇ ಇರ್ತೈತಲ್ಲ, ಹೀಗಾಗಿ ಹೊಂಟೇವ್ರಿ. ಅಲ್ಲಿ ಹೋದ ನಂತರ ತೋರಿಸ್ತೀನಿ ಹೆಂಗಿರುತ್ತೆ ಏನಂಥೇಳಿ. ಎಲ್ಲ ತೋರ್ಸೋಕೆ ಆಗಂಗಿಲ್ಲ, ಭಾಳ ಡ್ಯಾನ್ಸ್ ಇರ್ತಾವೆ. ಆದಷ್ಟು ಚಲೋ ಇದ್ದಿದ್ದು ತೋರಿಸ್ತೀನಿ ರೀ ನಿಮಗೆ. ಮಾತಾಡ, ಏನು ಬೇಡ ಬಿಡು. ದೇವರಿಗೆ ಎಣ್ಣೆ ಹಾಕೋದಿತ್ತಂಥೇಳಿ ನಾವು ಸ್ವಲ್ಪ ದೇವಸ್ಥಾನಕ್ಕೆ ಅಂಥೇಳಿ ಹೋದ್ವಿ ರೀ. ಅಲ್ಲಿ ಅಮಾವಾಸ್ಯೆ ಬೇರೆ ಇತ್ತಲ್ಲ, ಅದಕ್ಕೋಸ್ಕರ ನಮಸ್ಕಾರ ಮಾಡಿಕೊಂಡು ಇದು ನೋಡ್ರಿ ಇವ ಟಿಕೆಟ್ಸ್ ರೀ. ಈ ಟಿಕೆಟ್ಸ್ ಒಳಗೆ 3 ಟೈಪ್ ಬರ್ತಾವೆ. ಜನರಲ್ ಪಾಸ್ ಅಂಥೇಳಿ ಬರುತ್ತೆ, ಗೆಸ್ಟ್ ಪಾಸ್ ಅಂಥೇಳಿ ಬರುತ್ತೆ ರೀ. ಇದು ಪಾರ್ಟಿಸಿಪೇಟ್ ಮಾಡಿದವ್ರು ಅಂದ್ರೆ ಡ್ಯಾನ್ಸ್ ಮಾಡೋರ ಕಡೆಯಿಂದ
ಸಿಕ್ಕಿರುವಂಥದ್ದು ರೀ. ನಮ್ಮ ಪರಿಚಯದವ್ರು ಇತ್ತಂತೇಳಿ ಅಲ್ಲಿ ಇಸ್ಕೊಂಡಿದ್ದು. ಮತ್ತು ಇದು ನೋಡ್ರಿ ಎಲ್ಲ ಟೈಪ್ ಆಟದ ಸಾಮಾನಾಗಲಿ ಎಲ್ಲ ಜಾತ್ರೆಗತೆನೇ ಇರುತ್ತೆ ರೀ. ಅದು ಪ್ರತಿ ವರ್ಷ ಏನೋ 3 ದಿನ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ರೀ. ಹೋಗಿ ಕೂತ್ಕೊಂಡ್ರೆ 7 ಗಂಟೆಗೆ 6 ಗಂಟೆಗೆ ಹೋಗಿ ಕೂತ್ಕೊಂಡ್ರೆ ರಾತ್ರಿಗೆ 11-11:30 ತನಕ ಇರುತ್ತೆ ರೀ. ಲಾಸ್ಟ್ ಡೇ ಅಷ್ಟು 12-12:30 ಲೇಟ್ ಆಗುತ್ತೆ. ಸೊ ನೋಡ್ಕೊತ ಕುಂತಿದ್ದು ರೀ. ನೋಡಿರಿ ಎಷ್ಟು ಜನಸಾಗರಣ ಬಂದಿರುತ್ತೆ. ಊರಲ್ಲಿರೋ ಜನ ಎಲ್ಲ ಬಂದಿರ್ತಾರೆ ರೀ. ಎಷ್ಟೊಂದು ಜನ ಅದಾರ ಆದಷ್ಟು ತೋರಿಸಿದ್ದೀನಿ. ಮತ್ತು ಡ್ಯಾನ್ಸ್ ಅಂತೂ ಹೆಚ್ಚು ತೋರಿಸಿಲ್ಲ. ಭಾರಿ ಅದ್ಭುತವಾದ ಡ್ಯಾನ್ಸ್ಗಳು ಮಾಡಿದ್ದಾರೆ ರೀ. ಬಟ್ ಎಲ್ಲ ತೋರಿಸ್ಕೋತ ಯಾವುದಂತ ತೋರಿಸಿರೋ ಯಾವುದಂತ ಬಿಡೋದು, ಹೀಗಾಗಿ ನಾ ಯಾವುದೂ ವಿಡಿಯೋ ಮಾಡ್ಕೊಂಡಿಲ್ಲ. ಇದು ಜಸ್ಟ್ ಒಂದು ಯಾವ ರೀತಿ ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದೇ ಮಾಡ್ಕೊಂಡೇನಿ ರೀ ವಿಡಿಯೋ. ಮತ್ತು ಎಲ್ಲಿ ಹೋದಲ್ಲೆಲ್ಲ ನಮ್ಮದಂತೂ ಇರತ್ತೈತಲ್ಲ ತಿನ್ನೋದು ಎಲ್ಲ ಅಂಥೇಳಿ. ಇದು ನೋಡ್ರಿ ನಾವು ಸಿಕ್ಕಿದ್ದೆಲ್ಲ ಎಲ್ಲಿ ಹೋದ್ರೂ ತಿನ್ನೋದು ಮಾತ್ರ ಬಿಡಂಗಿಲ್ಲ. ನಾವು ತಿನ್ನೋದ್ರೊಳಗೆ ಫಸ್ಟ್ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು. ನಾನು ವ್ಲಾಗ್ಸ್ ಅದು ನೋಡಿರಿ. ಮತ್ತು ತಿನ್ಕೋತ ಕೂತಿದ್ದು ರೀ. ಆಮೇಲೆ ಅಲ್ಲಿ ಇದನ್ನು ನಾಷ್ಟ ಅಷ್ಟು ಮಾಡಿಸಿದ್ರು. ಈ ನಾಷ್ಟ ನಾವು ತಿನ್ನುವಾಗ ಎಷ್ಟು ಟೈಮ್ ಆಗಿತ್ತಂದ್ರೆ 10:30 ಅದು ಆಗಿತ್ತು ರೀ. ನೋಡಿರಿ ಸ್ಟೇಜ್ ಬಾಜುಗೆ ಹೋಗಿದ್ದು ರೀ ನಾವು. ಅಂದ್ರೆ ಅಲ್ಲೇ ಹಿಂದಿತ್ತು ನಾಷ್ಟ, ಅದು ಅಲ್ಲೇ ಮಾಡಿಕೊಂಡು ಆಮೇಲೆ ಸ್ವಲ್ಪ ಆದಷ್ಟು ಎಲ್ಲ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ರೀ. ಇದು ಚಹಾ ಕುಡಿಯುವಾಗ 11 ಆಗಿತ್ತು ಟೈಮ್ ರೀ. ದೇವಸ್ಥಾನಕ್ಕೆ ಹೋಗಿದ್ದು ಅಷ್ಟೇ ಸಪ್ರೇಟ್ ವ್ಲಾಗ್ನ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೆ ರೀ. ಬಟ್ ಅದು ಅಪ್ಲೋಡ್ ಆಗಿಲ್ಲ. ಯಾಕಂದ್ರೆ 2.5 ನಿಮಿಷದ ಕ್ಲಿಪ್ಪಿಂಗ್ಸ್ನ ಭಾಳ ಕಡಿಮೆ ತೊಗೊಂಡಿದ್ದೆ ರೀ ಅಲ್ಲಿ. ಅದಕ್ಕೋಸ್ಕರ ಅದು 2.5 ನಿಮಿಷ ಆಗಿದ್ದಕ್ಕೆ ಅದು ವಿಡಿಯೋ ಎಷ್ಟು ಅಪ್ಲೋಡ್ ಮಾಡಿರೂ ಆಗಿಲ್ಲ ಯೂಟ್ಯೂಬ್ ಒಳಗೆ. ಅದಕ್ಕೋಸ್ಕರ ಆ ಪ್ರಾಬ್ಲಮ್ದಿಂದ ಮತ್ತು ಶನಿವಾರ ಅಂತೂ ಯಾವುದೇ ರೀತಿ ವ್ಲಾಗ್ನ ನಾನು ಮಾಡಿಲ್ಲ. ಭಾನುವಾರ ಸಂಡೇದ ವ್ಲಾಗ್ನ ಆ್ಯಡ್ ಮಾಡಿದ್ದೀನಿ. ಸೊ 2 ದಿನದ ವ್ಲಾಗ್ನ ನಾವು ಒಂದೇ ವಿಡಿಯೋ ಒಳಗೆ ಬಿಡಾಕ್ತೀನಿ. ಸೊ ಇನ್ನು ಮುಂದೆ ಹಿಂಗೆ ಆಗಂಗಿಲ್ಲ. ಆದಷ್ಟು ಟ್ರೈ ಮಾಡ್ತೀನಿ ಸಪ್ರೇಟ್ ವ್ಲಾಗ್ ಮಾಡೋಕ್ಕೆ. ಅದಕ್ಕಾಗಿ ಸ್ವಲ್ಪ ತಪ್ಪ ಆಗೈತಿ. ಅಂದ್ರೆ ಈಗ ಒಂದೊಂದು ವ್ಲಾಗ್ ಬಿಡೋದಿತ್ತು. ಸೊ 3 ದಿನದ ಸಡನ್ಲಿ ಬಿಡಾಕ್ತೀನಿ. ಹೀಗಾಗಿ ಇನ್ನು ಮುಂದೆ ಹಿಂಗೆ ಆಗಂಗಿಲ್ಲ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಸಪೋರ್ಟ್ ಮಾಡಿರಿ. ವ್ಲಾಗ್ನ ಇಲ್ಲೇ ಎಂಡ್ ಮಾಡಾಕ್ತೇನೆ ರೀ. ನಿನ್ನೆ ಮಾಡೋಕ್ಕಾಗಿಲ್ಲ. ಸೊ 12:30 ಆ್ಯಕ್ಚುಲಿ 1 ಆಗಕ್ಕೆ ಬಂದಿದ್ದ ಟೈಮ್ ಅವಾಗ ಬಂದು ರೀ. ಅವಾಗ ಎಲ್ಲಿ ವಿಡಿಯೋ ಮಾಡ್ಕೋತ್ಕೊಂಡ್ರೋದಂತೇಳಿ ಮಾಡಿಲ್ಲ. ಹೀಗಾಗಿ ಈಗ ವ್ಲಾಗ್ನ ಎಂಡ್ ಮಾಡಾಕ್ತೀನಿ. ಸೊ ನಿಮ್ಗೆಲ್ಲರಿಗೂ ವಿಡಿಯೋ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಮಾಡೋ ಪ್ರತಿಯೊಂದು ಫಸ್ಟ್ ವ್ಲಾಗ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ರೀ. ಸೊ ಆದಷ್ಟು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.